ಇವತ್ತಿನ ಫಾಸ್ಟ್ ಮೂವಿಂಗ್ IT ವರ್ಲ್ಡಲ್ಲಿ ನಾವು ಯಾವ ಜಾಬನ್ನು ಮಾಡಿದ್ರೆ ನಮಗೆ ಹೈ ಪೇಯಿಂಗ್ ಸ್ಯಾಲ್ರಿ ಸಿಗುತ್ತೆ ಅಂತ ಗೊತ್ತಿದೆಯಾ? ಬಟ್ ಫಸ್ಟ್ಲಿ ಹೈ ಪೇಯಿಂಗ್ ಜಾಬ್ಸ್ ಯಾವ್ದ್ಯಾವುದು? ಹೈ ಪೇಯಿಂಗ್ ಜಾಬ್ಸ್ ಅಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಸ್ಯಾಲ್ರಿ ಯಾವ್ದು ಜಾಸ್ತಿ ಆಗುತ್ತೆ, ದಟ್ ಈಸ್ ಹೈ ಪೇಯಿಂಗ್ ಜಾಬ್ ಆ್ಯಂಡ್ ಆಲ್ಸೋ ಹೈ ಪೇಯಿಂಗ್ ಸ್ಕಿಲ್. ಆ ಹೈ ಪೇಯಿಂಗ್ ಸ್ಕಿಲ್ಲಲ್ಲಿ ಪೈಥನ್ ಕೂಡ ಒಂದು. ಸೊ ಪೈಥನ್ನ ಕಲಿತು ನೀವೊಂದು ಹೈ ಸ್ಯಾಲರಿ ಪಡ್ಕೋಬೇಕು ಅಂತ ಇಷ್ಟ ಇದೆ ಅಂತಂದರೆ ಇವತ್ತೇ ನಮ್ಮ ಮಾಸ್ಟರ್ ಕ್ಲಾಸ್ಗೆ ಜಾಯ್ನ್ ಆಗಿ, ದಟ್ ಈಸ್ ಪೈಥನ್ ಫಾರ್ ಕನ್ನಡಿಗಾಸ್. ನಾವು ಏನಕ್ಕೆ ಇದನ್ನು ಮಾಡ್ತಿದ್ದೀವಿ ಅಂತಂದರೆ 1 ಲಕ್ಷಕ್ಕೂ ಹೆಚ್ಚು ಜನಕ್ಕೆ ಪೈಥನ್ನ ಕಲಿಸೋದಕ್ಕೆ, ಹಾಗೆ ಅವ್ರನ್ನ ಹೈ ಪೇಯಿಂಗ್ IT ಕ್ಯಾರಿಯರ್ಸ್ಗೆ ಜಾಬ್ ರೆಡಿ ಮಾಡೋದಕ್ಕೆ ಅಂತ. ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದರೆ ಪೈಥನ್ನ ಕನ್ನಡದಲ್ಲಿ ಹೇಳ್ಕೊಡೋದು, ಕನ್ನಡಿಗರಿಗಾಗಿ ಕನ್ನಡಿಗರಿಂದ ಪೈಥನ್ನ ಹೇಳ್ಕೊಡ್ತಾ ಇದ್ದೀವಿ. ಹಾಗೆ ಪೈಥನ್ ಕಲಿಯೋದ್ರಿಂದ ನಿಮಗೆ ಏನೇನು ಅಡ್ವಾಂಟೇಜಸ್ ಅಂದರೆ ಬೇರೆ ಬೇರೆ ಟೆಕ್ ರೋಲ್ಸ್ಗೆ ಅಪ್ಲೈ ಮಾಡ್ಬೋದು. ವೆಬ್ ಡೆವಲಪ್ಮೆಂಟ್, ಡೇಟಾ ಸೈನ್ಸ್, AIML ಇನ್ನೂ ಹೆಚ್ಚು ಟೆಕ್ ರೋಲ್ಸ್ಗೆ ನೀವು ಅಪ್ಲೈ ಮಾಡ್ಬೋದು. ಕೊನೆಯದಾಗಿ ಸ್ಯಾಲ್ರಿ ಬಗ್ಗೆ ಹೇಳಬೇಕು ಅಂತಂದರೆ ಇವಾಗಿರೋ ಸ್ಯಾಲ್ರಿಗಿಂತ 3 ಟೈಮ್ಸ್ ಜಾಸ್ತಿ ಸ್ಯಾಲ್ರಿನ ನೀವು ಪಡ್ಕೊಳ್ಬೋದು. ಈಗ ನಿಮಗೆ 2 years ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಆಲ್ಮೋಸ್ಟ್ 10 lakhs per annum ನೀವು ಪಡ್ಕೊಳ್ಬೋದು. 4 years ಇದ್ದರೆ 15 lakhs per annum ಕೂಡ ಪಡ್ಕೊಳ್ಬೋದು. ಈ ಮಾಸ್ಟರ್ ಕ್ಲಾಸಲ್ಲಿ ನೀವೇನೇನು ಕಲ್ತ್ಕೊಳ್ತೀರಾ ಅಂತಂದರೆ ಫಸ್ಟ್ಲಿ ಬೇಸಿಕ್ಸ್ ಆಫ್ ಪೈಥನ್ ಪ್ರೋಗ್ರಾಮಿಂಗ್, ಅದಾದಮೇಲೆ ರಿಯಲ್ ವರ್ಲ್ಡ್ ಹ್ಯಾಂಡ್ಸ್ ಆನ್ ಪ್ರಾಜೆಕ್ಟ್ಸ್ನ ಕಲ್ತ್ಕೊಳ್ತೀರಾ. ಇದೆರಡು ಮುಗಿದ್ಮೇಲೆ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ನ ಹೇಗೆ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡೋದು ಅಂತ ಕೂಡ ಕಲ್ತ್ಕೊಳ್ತೀರಾ. ಈಗ ಯಾರ್ಯಾರು ಈ ಕೋರ್ಸ್ನ ಮಾಡ್ಬೋದು ಅಂತಂದರೆ ಫಸ್ಟ್ಲಿ ಇಟ್ ಈಸ್ IT ಪ್ರೊಫೆಷನಲ್ಸ್, ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್, ಸಾಫ್ಟ್ವೇರ್ ಡೆವಲಪರ್ಸ್ ಈ ಥರದವರು ಈ ಕೋರ್ಸ್ನ ಮಾಡ್ಬೋದು. ನೆಕ್ಸ್ಟ್ ಒನ್ ಇಸ್ ಟೆಕ್ ಗ್ರ್ಯಾಜುಯೇಟ್ಸ್, ಯಾರ್ಯಾರು ಪೈಥನ್ನಲ್ಲಿ ಕೆಲಸ ಹುಡ್ಕೋಬೇಕು ಅಂತಿದ್ದೀರಾ ಅವರು ಈ ಕೋರ್ಸ್ನ ಮಾಡ್ಬೋದು. ಆ್ಯಂಡ್ ಲಾಸ್ಟ್ಲಿ ಇಟ್ ಇಸ್ ಸ್ಟೂಡೆಂಟ್ಸ್, ಯಾರ್ಯಾರು ಅಂತಂದರೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, BCA, MSc, MCA, ಯಾರ್ಯಾರು ಕಂಪ್ಯೂಟರ್ ಸೈನ್ಸ್ ಅಥವಾ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ ಅವರು ಈ ಕೋರ್ಸ್ನ ಮಾಡ್ಬೋದು. ನಾವು ಹೌ ಟು ಬಿ ಸರ್ಟಿಫೈಡ್ 3 ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ಫಸ್ಟ್ ಸ್ಟೆಪ್ ಏನು ಅಂತಂದರೆ ಈ ಕೆಳಗಡೆ ಇರೋ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿ. ಡೀಟೇಲ್ಸ್ ಫಿಲ್ ಮಾಡಿದ ತಕ್ಷಣ ನಿಮಗೆ ಇನ್ಸ್ಟೆಂಟ್ ಆಗಿ ಮಾಸ್ಟರ್ ಕ್ಲಾಸ್ಗೆ ಆಕ್ಸೆಸ್ ಸಿಗುತ್ತೆ. ಅದಾದಮೇಲೆ MCQ ಟೆಸ್ಟ್ನ ಬರೆದಾದ್ಮೇಲೆ ಯು ವಿಲ್ ಬಿ ಸರ್ಟಿಫೈಡ್. ಈಗ ಬೋನಸ್ ಪಾಯಿಂಟ್ ಏನು ಅಂತಂದರೆ ಆ ಸರ್ಟಿಫಿಕೇಟ್ನ ನೀವು ಲಿಂಕ್ಡ್ಇನಲ್ಲಿ ಅಪ್ಲೋಡ್ ಮಾಡಿ MicroDegreeನ ಟ್ಯಾಗ್ ಮಾಡಿದ್ರೆ ನಿಮಗೆ ನಮ್ಮ ಕಡೆಯಿಂದ ಪೈಥನ್ದು ಮಿನಿ ಕೋರ್ಸ್ಗೆ ಎಲಿಜಿಬಲ್ ಆಗ್ತೀರಾ. ಸೊ ಏನಕ್ಕೆ ವೇಟ್ ಮಾಡ್ತಿದ್ದೀರಾ? ಈಗಲೇ ಈ ಲಿಂಕ್ನ ಕ್ಲಿಕ್ ಮಾಡಿ.